ಹಲೋ ಸ್ನೇಹಿತರೆ, ಮೋಸ್ಟ್ ವೆಲ್ಕಮ್ ಬ್ಯಾಕ್ ಟು ಟ್ರೈನ್ ಯುವರ್ ಬ್ರೈನ್ ಯೂಟ್ಯೂಬ್ ಚಾನೆಲ್. ರೆಸ್ಯೂಮ್ ಕ್ರಿಯೇಟ್ ಮಾಡೋಕ್ಕೆ ಫಾರ್ಮೇಟ್ ಗೊತ್ತಿಲ್ಲದೆ ಪರದಾಡ್ತಿರ್ತಾರೋ ಹಾಗೆ ಸ್ನೇಹಿತರೆ, ಯಾವುದೇ ಥರ ಆಗಿರಲಿ, ಡೆಸ್ಕ್ಟಾಪ್ ಆಗಲಿ, ಕಂಪ್ಯೂಟರ್ ಆಗಿರಲಿ, ಅಥವಾ ನೀವು ಕಂಪ್ಯೂಟರ್ ಸೆಂಟ್ರಿಗೆ ಹೋಗ್ಬಿಟ್ಟು ರೆಸ್ಯೂಮ್ ಕ್ರಿಯೇಟ್ ಮಾಡಷ್ಟೇ ಬೇಕಷ್ಟಿಲ್ಲ. ನಿಮ್ಮ ಮೊಬೈಲ್ ಇದ್ದರೆ ಸಾಕು ಸ್ನೇಹಿತರೆ, ನಿಮ್ಮ ಮೊಬೈಲ್ಗೆ ಇಂಟರ್ನೆಟ್ ಇದ್ದರೆ ಸಾಕು. ಅದ್ರ ಮುಖಾಂತರ ನೀವು ಮೊಬೈಲಲ್ಲೇ ನೀವು ಬೇಕಾದ್ರೆ ರೆಸ್ಯೂಮ್ನ ನೀವು ಕ್ರಿಯೇಟ್ ಮಾಡ್ಕೋಬೋದು. ನಿಮ್ಮದೇ ವೇಯಲ್ಲಿ ರೆಸ್ಯೂಮ್ನ ನೀವು ಕ್ರಿಯೇಟ್ ಮಾಡ್ಕೋಬೋದು ಸ್ನೇಹಿತರೆ. ಅದು ಈಸಿ ಪ್ರೋಸೆಸ್ ನಿಮಗೆ ತೋರಿಸ್ತೀನಿ. ಏನಂದರೆ, ನೀವು ಪ್ರತಿಯೊಂದು ಸಹಿತ ಏನೋ ಟೈಪ್ ಮಾಡೋಷ್ಟು ಏನಾದರೂ ನಿಮ್ಮ ಓನ್ ಡೀಟೇಲ್ಸ್ ಹಾಕಿದ್ರೆ ಸಾಕು, ಫಾರ್ಮೆಟ್ ಅದರಲ್ಲೇ ಇರುತ್ತೆ. ಆ ಫಾರ್ಮೆಟ್ನ ನೀವು ಜಸ್ಟ್ ಎಡಿಟ್ ಮಾಡಿಕೊಂಡ್ರೆ ಸಾಕು ಸ್ನೇಹಿತರೆ. ಅದ್ರ ಮುಖಾಂತರ ನಿಮ್ಮ ರೆಸ್ಯೂಮ್ಸ್ನ ನೀವು ಕ್ರಿಯೇಟ್ ಮಾಡ್ಕೋಬೋದು. ಆದರೆ ಫಸ್ಟು ನೀವು ರೆಸ್ಯೂಮ್ಸ್ ನೀವು ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ರೆಸ್ಯೂಮ್ಸ್ ನಿಮಗೆ 2 ಟೈಪ್ ಇರುತ್ತೆ ಸ್ನೇಹಿತರೆ, 2-3 ಟೈಪ್ಸ್ಗಳು. ಹಂಗಂದರೆ ಫಸ್ಟು ಟೈಪ್ ಬಂದ್ಬಿಟ್ಟು ಸ್ನೇಹಿತರೆ, ನಿಮಗೆ ಏನಾದ್ರು ನೀವು ರೆಸ್ಯೂಮ್ ಕ್ರಿಯೇಟ್ ಮಾಡ್ತಿದ್ದೀರಿ ಅಂದರೆ ಫಸ್ಟ್ ನಿಮಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ಸ್ವಲ್ಪ ಡಿಫ್ರೆಂಟ್ ರೆಸ್ಯೂಮ್ಸ್ ಇರುತ್ತೆ. ಯಾಕಂದರೆ ವರ್ಕ್ ಎಕ್ಸ್ಪೀರಿಯನ್ಸ್ ಯಾರ್ಯಾರು ಮಾಡ್ತಿರ್ತಾರೋ ಸ್ನೇಹಿತರೆ, ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಈ ಮಾಹಿತಿ ನಿಮಗೆ ಏನಾದ್ರು ತುಂಬ ಇಷ್ಟ ಆಗಿದೆ, ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಲೈಕ್ ಕೊಡಿ ಇವಾಗಲೇ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಾಗಿರಲಿ, ಪ್ರತಿಯೊಬ್ಬರಿಗೂ ಸಹಿತ ಯಾರ್ಯಾರು ರೀಸೆಂಟಾಗಿ ಡಿಗ್ರಿ ಪಾಸ್ ಆಗಿರ್ತಾರೋ ಅಥವಾ ಜಾಬ್ ಹುಡುಕಾಡ್ತಿರ್ತಾರೋ, ರೆಸ್ಯೂಮ್ ಹೆಂಗೆ ಕ್ರಿಯೇಟ್ ಮಾಡೋಕ್ಕೆ ಗೊತ್ತಿಲ್ಲದೆ ಪರದಾಡ್ತಿರ್ತಾರೋ ಅವ್ರಿಗೆಲ್ರಿಗೂ ಸಹಿತ ಶೇರ್ ಮಾಡಿ ಸ್ನೇಹಿತರೆ. ಅವ್ರಿಗೂ ಸಹಿತ ಯೂಸ್ ಆಗ್ಬೋದೇನೋ ಇದೊಂದು ಫಾಲೋ. ಹಾಗೆ ಸ್ನೇಹಿತರೆ, ಬನ್ನಿ ಸ್ನೇಹಿತರೆ, ಡೈರೆಕ್ಟ್ ಟಾಪಿಕ್ ಹೋಗೋಣ. ಎಕ್ಸ್ಪೀರಿಯೆನ್ಸ್ ಆಗಿರುತ್ತೋ, ಹಂಗಂದರೆ 1 ಇಯರ್ ಎಕ್ಸ್ಪೀರಿಯೆನ್ಸ್, ಇಲ್ಲ 6 ಮಂತ್ಸು 3 ಮಂತ್ಸ್ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೋ, ಇಲ್ಲ ಮೋರ್ ದೆನ್ 1 ಇಯರ್ ಎಕ್ಸ್ಪೀರಿಯೆನ್ಸ್ ಯಾರ್ಯಾರಿಗಾಗಿರುತ್ತೋ ಅವ್ರಿಗೆ ರೆಸ್ಯೂಮ್ ಫಾರ್ಮೇಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಸ್ನೇಹಿತರೆ. ಅವರು ರೆಸ್ಯೂಮ್ ಕ್ರಿಯೇಟ್ ಮಾಡಬೇಕಾದ್ರೆ ಅವ್ರ ಬೇಸಿಕ್ಸ್ ಡೀಟೇಲ್ಸ್ಗಿಂತ, ಎಜುಕೇಷನ್ ಕ್ವಾಲಿಫಿಕೇಷನ್ಗಿಂತ ಸ್ನೇಹಿತರೆ ಅವ್ರ ಎಕ್ಸ್ಪೀರಿಯೆನ್ಸ್ ಜಾಸ್ತಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಹಂಗಂದರೆ ಅವ್ರ ಎಕ್ಸ್ಪೀರಿಯೆನ್ಸಲ್ಲಿ ಯಾವ್ಯಾವ ಪ್ರಾಜೆಕ್ಟ್ ಮೇಂಟೈನ್ ಮಾಡ್ತಿದ್ರು, ಏನೇನು ವರ್ಕ್ ಅವ್ರು ತಗೊಂಡಿದ್ರು, ಏನು ಆಬ್ಜೆಕ್ಟಿವ್ಗಳು ಕಲಿತರು, ಸ್ಪೆಷಲ್ ಸ್ಕಿಲ್ಸ್ಗಳು ಏನೇನು ಕಲಿತರು ಸ್ನೇಹಿತರೆ, ಅದೆಲ್ಲ ಸಹಿತ ಇಂಪಾರ್ಟೆಂಟ್ ಆಗುತ್ತೆ ಅವ್ರ ರೆಸ್ಯೂಮ್ಸಲ್ಲಿ. ಆದರೆ ಫ್ರೆಷರ್ಸ್ ಅಂತ ಬಂದಾಗ ಸ್ನೇಹಿತರೆ, ಫ್ರೆಷರ್ಸ್ ಅಂದರೆ ಯಾರ್ಯಾರು ರೀಸೆಂಟಾಗಿ ಇವಾಗಷ್ಟೇ ಎಜುಕೇಷನ್ ಮುಗಿಸಿ ಜಾಬ್ಗೆ ಅಪ್ಲೈ ಮಾಡ್ತಿರ್ತಾರೆ ಅವ್ರನ್ನ ಫ್ರೆಷರ್ಸ್ ಅಂತ ಕರೀತಾರೆ. ಅಂಥವ್ರಿಗೆ ಸ್ನೇಹಿತರೆ ಸಿಂಪಲ್ಲಾಗಿ ರೆಸ್ಯೂಮ್ಸಲ್ಲಿ ನಿಮಗೆ ಮೇನ್ ಸ್ಪೆಷಲ್ ಸ್ಕಿಲ್ಸ್ ಬಗ್ಗೆ ನೀವು ಹಾಕಬೇಕಾಗಿರುತ್ತೆ. ಹಾಗೆ ನಿಮ್ಮ ನೇಮ್, ಎಜುಕೇಷನ್ ಕ್ವಾಲಿಫಿಕೇಷನ್, ನೀವೇನು ಓದಿದ್ದೀರಾ, ಹಾಗೆ ನೀವೇನಾದ್ರು ಇಂಟರ್ನ್ಶಿಪ್ ಏನಾರು ಮುಗಿಸಿದರೆ ಅಥವಾ ನಿಮ್ಮ ಕಾಲೇಜ್ ಡೇಸಲ್ಲಿ ಏನಾರು ಪ್ರಾಜೆಕ್ಟ್ ವರ್ಕ್ ಏನಾರು ಮಾಡಿದರೆ ಅದು ಸಹಿತ ನೀವು ಮೆನ್ಷನ್ ಮಾಡ್ಬೋದು. ಇಂಟರ್ನ್ಶಿಪ್ ಆಗಿರಲಿ ಅಥವಾ ನೀವು ಕಾಲೇಜ್ ಡೇಸಲ್ಲಿ ಏನಾರು ಒಂದು ಪ್ರಾಜೆಕ್ಟ್ಗಳು ಏನಾರು ಕಂಪ್ಲೀಟ್ ಮಾಡಿದರೆ, ಹಾಗೆ ನೀವು ಸ್ಪೆಷಲ್ ಕೋರ್ಸ್ಗಳು ಏನಾರು ತೊಗೊಂಡಿದ್ರೆ ಅದನ್ನೆಲ್ಲ ನೀವು ಮೆನ್ಷನ್ ಮಾಡ್ಬೋದು ಸ್ನೇಹಿತರೆ. ಆದರೆ ಇದನ್ನ ನಾವು ರೆಸ್ಯೂಮ್ ಫಾರ್ಮೇಟ್ ಹೆಂಗಿರುತ್ತೆ, ಇದರಲ್ಲಿ ನಿಮ್ಗೆ ಇನ್ನೊಂದು ಥರ ಇರುತ್ತೆ. ಒಂದೊಂದು ರೆಸ್ಯೂಮ್ಸ್ಗಳು ಸ್ನೇಹಿತರೆ ಸಿಂಗಲ್ ಪೇಜಲ್ಲೇ, 1 ಪೇಜಲ್ಲೇ ನೀವು ಬೇಕಾದ್ರೆ ಎಲ್ಲ ಡೀಟೇಲ್ಸ್ ಫಿಲ್ ಮಾಡ್ಬೋದು. ಆ ಥರ ರೆಸ್ಯೂಮ್ಸ್ ಇರುತ್ತೆ. ಹಾಗೆ ಅಂದರೆ ಇನ್ನೊಂದು ರೆಸ್ಯೂಮ್ಸ್ಗಳು ಬಂದ್ಬಿಟ್ಟು ಸ್ನೇಹಿತರೆ ನಿಮಗೆ ಮಿನಿಮಮ್ ಆಗಿ 2 ಪೇಜಸ್ ಅಂತ ಇರುತ್ತೆ. ಆ 2 ಪೇಜಸ್ಸು ನಿಮಗೆ ಬೇಕಾದ್ರೆ ಇದರಲ್ಲಿ ಬೆಸ್ಟ್ ಫಾರ್ಮೇಟ್ ಯಾವುದಾದ್ರು ಸಹ ಸಿಂಗಲ್ ಪೇಜಲ್ಲಿ ನಿಮಗೆ ಬೆಟರ್ ಆಗಿರುತ್ತೆ. ಯಾಕಂದರೆ ಪ್ರತಿಯೊಂದು ಡೀಟೇಲ್ಸು, ಯಾಕಂದರೆ ರೆಸ್ಯೂಮ್ಸ್ ಅಂದರೆ ಬಯೋಡೇಟಾ, ಅದ್ರಲ್ಲಿ ನಿಮಗೆ ಬಯೋಡೇಟಾದಲ್ಲಿ ಆ ರೆಸ್ಯೂಮ್ಸ್ ಫಸ್ಟ್ ಪೇಜ್ ನೋಡಿದ ತಕ್ಷಣ ನಿಮಗೆ ಏನಂತ ಗೊತ್ತಾಗ್ಬಿಡಬೇಕು. ಆ ಥರ ಎಂಪ್ಲಾಯ್ಮೆಂಟ್ ಅವ್ರಿಗೆ ಗೊತ್ತಾಗಬೇಕು ಸ್ನೇಹಿತರೆ. ಅದಕ್ಕೋಸ್ಕರ ನಾವಿಲ್ಲಿ ಇಂಪಾರ್ಟೆಂಟ್ ಆಗಿ ನಾವಿಲ್ಲಿ ಡೈರೆಕ್ಟಾಗಿ ಇವಾಗ ನಾವು ರೆಸ್ಯೂಮ್ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಕ್ರಿಯೇಟ್ ಮಾಡೋಕ್ಕೆ ಬೇಕಾದ್ರೆ ನೀವು ಚಾಟ್ GTP ಯೂಸ್ ಮಾಡ್ಬೋದು. ಇಲ್ಲ ಚಾಟ್ GTP ಬೇಡ ಅಂದರೆ ಇದೊಂದು ಫಾರ್ಮೇಟ್ ನೋಡಿ ಸ್ನೇಹಿತರೆ, ನಾನು ನಿಮಗೆ ಡಿಸ್ಪ್ಲೇ ಮಾಡ್ತಿದ್ದೀನಿ. ಫಸ್ಟ್ ರೆಸ್ಯೂಮ್ಸಲ್ಲಿ ಯಾವಾಗಲೂ ಸಹಿತ ನಿಮಗೆ ಇದೊಂದು ಫಾರ್ಮೇಟ್ ಇರಬೇಕು. ಈ ಫಾರ್ಮೇಟ್ ಮುಖಾಂತರ ಬೇಕಾದ್ರೆ ನೀವು ಕ್ರಿಯೇಟ್ ಮಾಡ್ಕೋಬೋದು. ಇದರಲ್ಲಿಯೂ ಬೇಕಾದ್ರೆ ನಿಮ್ಮ ಮೊಬೈಲಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ MS ವರ್ಡ್ ಏನಾರಿದ್ರೆ ಅದರಲ್ಲಿ ಬೇಕಾದ್ರೆ ನೀವು ಮ್ಯಾನ್ಯಲ್ ಟೈಪ್ ಮಾಡ್ತೀನಿ ಅಂದರೆ ಟೈಪ್ ಮಾಡ್ಬೋದು. ಅದರದ್ದು ಫಾರ್ಮೇಟ್ ಸ್ವಲ್ಪ ಕಷ್ಟ ಆಗ್ಬೋದೇನೋ ಕ್ರಿಯೇಟ್ ಮಾಡೋಕ್ಕೆ ಮೊಬೈಲಲ್ಲಿ. ಅದಕ್ಕೋಸ್ಕರ ಇಲ್ಲಿ ಸುಮಾರು ವೆಬ್ಸೈಟ್ಗಳೈತೆ. ಕ್ಯಾನ್ವೋ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಹೆಸರುಗಳನ್ನ ನಿಮ್ಗೆ ಹೇಳ್ಕೊಂಡು ಹೋಗ್ತೀನಿ. ಇಲ್ಲಿ ಕ್ಯಾನ್ವಾ ಅಂತ ಒಂದು ವೆಬ್ಸೈಟ್ ಐತೆ ಸ್ನೇಹಿತರೆ, ಅದರಲ್ಲಿ ನಿಮಗೆ ಸೂಪರಾಗಿ ಟೆಂಪ್ಲೇಟ್ಸ್ ಎಲ್ಲ ಬರುತ್ತೆ. ಆ ಟೆಂಪ್ಲೇಟ್ಸ್ ನಿಮ್ಗೆ ಯಾವ್ದು ಬೆಟರ್ ಅನಿಸುತ್ತೋ ಅದ್ರ ಮುಖಾಂತರ ಬೇಕಾದ್ರೆ ನೀವು ಇಲ್ಲಿ ಕ್ರಿಯೇಟ್ ಮಾಡ್ಕೋಬೋದು ಸ್ನೇಹಿತರೆ. ಇಲ್ಲ ಅಂದರೆ ಗೂಗಲ್ ಡಾಕ್ಸ್ ಅಂತ ಬರುತ್ತೆ ಸ್ನೇಹಿತರೆ, ರೆಸ್ಯೂಮ್ ಕ್ರಿಯೇಟ್ ಮಾಡಿ ಟೆಂಪ್ಲೇಟ್ಸು ಮೈಕ್ರೋಸಾಫ್ಟ್ ವರ್ಡ್ ಥರನೇ ಅದು ಸಹಿತ ಗೂಗಲ್ ಡಾಕ್ಸ್ ಅಂತ. ಅದಕ್ಕೆ ನೀವು ಆರಾಮ್ಸೆ ನೀವು ರೆಸ್ಯೂಮ್ಸ್ಗಳನ್ನ ನೀವು ಕ್ರಿಯೇಟ್ ಮಾಡ್ಕೋಬೋದು. ಇದರಲ್ಲಿ ಮಸ್ತು ಆಪ್ಷನ್ಗಳೈತೆ, ಟೆಂಪ್ಲೇಟ್ಸ್ಗಳು. ಯಾವ ಟೆಂಪ್ಲೇಟ್ಸ್ ಬೇಕಾದ್ರೆ ನೀವು ಇದರಲ್ಲಿ ಕ್ರಿಯೇಟ್ ಮಾಡ್ಕೋಬೋದು ಸ್ನೇಹಿತರೆ. ಇದು ಒಂದೊಂದು ವೆಬ್ಸೈಟ್ ಬೇಕಾದ್ರೆ ನಿಮಗೆ ಆ್ಯಪ್ ಸಹಿತ ಸಿಗುತ್ತೆ ಪ್ಲೇಸ್ಟೋರಲ್ಲಿ, ಅದು ಬೇಕಾದ್ರೆ ನೀವು ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ. ಇಲ್ಲಿ ನಿಮಗೆ ಈ ಥರ ಆಪ್ಷನ್ಗಳು ಬರುತ್ತೆ ನೋಡಿ ಸ್ನೇಹಿತರೆ. ಇಲ್ಲಿ ರೆಸ್ಯೂಮ್ ಫಾರ್ ಫ್ರೆಷರ್ಸು ಇಲ್ಲಿ ನೋಡ್ಬೋದು ಆಪ್ಷನ್ ನಿಮಗೆ ತೋರಿಸ್ತಿದ್ದೀನಿ. ರೆಸ್ಯೂಮ್ಸ್ ಆಫ್ ಫ್ರೆಷರ್ಸ್ ನಾನು ಆವಾಗಲೇ ಹೇಳ್ದಂಗೆ. ಹಾಗೆ ಪ್ರೊಫೆಷ್ನಲ್ ರೆಸ್ಯೂಮ್ಸ್ ಯಾವಾಗಲೂ ಸಹಿತ ಎಕ್ಸ್ಪೀರಿಯನ್ಸ್ ಯಾರಿಗಿರ್ತೋ ಅವ್ರಿಗೆ, ಇಲ್ಲ ನೀವು ಸ್ಟೂಡೆಂಟ್ ಆಗಿ ಸ್ಟೂಡೆಂಟ್ ರೆಸ್ಯೂಮ್ಸು. ನಮಗೆ ಏನಾದ್ರು ಫಾರ್ ಎಕ್ಸಾಂಪಲ್ ನಮಗೆ ಇಲ್ಲಿ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ, ನಾನು ನಿಮ್ಗೆ ಇವಾಗ ತೋರಿಸ್ತಿರೋ ಸ್ನೇಹಿತರೆ 2 ಥರ ರೆಸ್ಯೂಮ್ಸ್ಗಳು ಬೇಕಾದ್ರೆ ನೀವು ಕ್ರಿಯೇಟ್ ಮಾಡ್ಕೋಬೋದು ನಿಮ್ಮ ಸ್ಟೈಲ್ ಮುಖಾಂತರ. ನಾನು ಜಸ್ಟ್ ಇನ್ಸ್ಟಲ್ ರೆಸ್ಯೂಮ್ಸ್ ಇಲ್ಲ ಐತೆ ಟೆಂಪ್ಲೇಟ್ಸ್ಗಳು. ಅಲ್ಲಿ ನಿಮಗೆ ಏನಂದರೆ
ವರ್ಕ್ ಎಕ್ಸ್ಪೀರಿಯೆನ್ಸ್ ಇರೋ ಜಾಗದಲ್ಲಿ ಜಸ್ಟ್ ನೀವು ಏನು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಮತ್ತು ನೀವೇನು ಪ್ರಾಜೆಕ್ಟ್ಗಳು ಕಂಪ್ಲೀಟ್ ಮಾಡಿದ್ರೆ ಅದರಿಂದ ನೀವೇನು ಸ್ಪೆಷಲ್ ಸ್ಕಿಲ್ಸ್ಗಳು ಕಲ್ತಿದ್ರೆ ಅದನ್ನ ನೀವು ಮೆನ್ಷನ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ಯಾವ್ದಾದ್ರು ಒಂದು ಟೆಂಪ್ಲೇಟ್ಸ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋ ವಿತ್ ಫೋಟೋ ಸೆಲೆಕ್ಟ್ ಮಾಡ್ಕೋಬೋದು. ಆದರೆ ವಿತ್ ಫೋಟೋ ಇದ್ರೆ ಬೆಟರ್ ಸ್ನೇಹಿತರೆ. ಇಲ್ಲಿ ನಾವು ಇದೊಂದು ರೆಸ್ಯೂಮ್ ಸೆಲೆಕ್ಟ್ ಮಾಡ್ಕೊಬೋದಣ್ಣ. ಇಲ್ಲಿ ನಾವು ರೆಸ್ಯೂಮ್ಸಲ್ಲಿ ನಾವು ಇಲ್ಲಿ ಮೇಲ್ಗಡೆ ನಮ್ಮ ಹೆಸರು ಇಲ್ಲಿ ಜಸ್ಟ್ ಏನಂದರೆ ಸ್ನೇಹಿತರೆ ಇಲ್ಲೇ ಆ್ಯಸ್ ಪರ್ ಎಲ್ಲ ಡೀಟೇಲ್ಸ್ ಎಲ್ಲ ಅವರೇ ಕೊಟ್ಟಿದ್ದಾರೆ. ಹಂಗಂದು ನಾವು ಇಲ್ಲಿ ನೋಡ್ಬೋದು. ಇಲ್ಲಿ ನಾವು ಝೂಮ್ ಮಾಡಿ ತೋರಿಸ್ತಿದ್ದೀನಿ. ಅಡ್ರೆಸ್ ಆಗಿರಲಿ, ಮೊಬೈಲ್ ನಂಬರ್, ಇಮೇಲ್ ಐ ಡಿ, ಸ್ಕಿಲ್ಸ್ ಎಲ್ಲ ಆಟೋಮೆಟಿಕ್ ಆಗಿದೆ. ನಾವು ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಾವಿಲ್ಲಿ ಎಡಿಟ್ ಮಾಡ್ಕೋಬೋದು. ಪೆನ್ಸಿಲ್ ಅಂತ ಮಾಡಬೇಕು. ನಾವಿಲ್ಲಿ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಇಲ್ಲಿ ಎಡಿಟ್ ಆಪ್ಷನ್ ಐತೆ. ಇಲ್ಲಿ ನಾವು ಬೇಕಾದ್ರೆ ನಾವು ಅಡ್ರೆಸ್ ಹಾಕ್ಬೋದು ಸ್ನೇಹಿತರೆ ಇಲ್ಲಿ. ಹಾಗೆ ನಾವಿಲ್ಲಿ ಬೇಕಾದ್ರೆ ಇಲ್ಲಿ ಟೆಕ್ಸ್ಟ್ ಮೆಸೇಜ್ ಅಂತಿದೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಸ್ನೇಹಿತರೆ ಇಲ್ಲಿ. ಹಾಗೆ ಇಲ್ಲಿ ಬೇಕಾದ್ರೆ ನಿಮ್ಮ ಇಮೇಲ್ ಐ ಡಿ ಎಡಿಟ್ ಮಾಡ್ಕೊಳ್ಳಿ. ಹಾಗೆ ನೀವು ಯಾವ ವೆಬ್ಸೈಟ್ ಯೂಸ್ ಮಾಡ್ತಿರಬೇಕಾದ್ರೆ ಅದನ್ನ ಆ್ಯಡ್ ಮಾಡಿ. ಬೇಡ ಅಂದರೆ ಅದನ್ನ ಬೇಕಾದ್ರೆ ನೀವು ಇಲ್ಲಿ ಡಿಲೀಟ್ ಮಾಡ್ಬೋದು. ಕ್ಯಾನ್ಸಲ್ ಮಾಡಿಬಿಡಿ ಸ್ನೇಹಿತರೆ, ಅದು ಬೇಡ ಅಂದರೆ ನಿಮಗೆ. ಹಾಗೆ ಇಲ್ಲಿ ಡಿಲೀಟ್ ಆಪ್ಷನ್ ಇಲ್ವಾ, ಬೇಕಾದ್ರೆ ಅದನ್ನ ನೀವು ಡಿಲೀಟ್ ಮಾಡ್ಕೊಬಿಡ್ಬೋದು. ಅದು ಡಿಲೀಟ್ ಆಗುತ್ತೆ ಆಟೋಮೆಟಿಕ್ಕಾಗಿ ನೋಡಿ ಈ ಥರ. ಹಾಗೆ ನಿಮಗೆ ಸ್ಕಿಲ್ಸ್ ನೀವೇನೇನು ಕಲ್ತಿದ್ದೀರಾ ಇಲ್ಲಿ ನೋಡ್ಬೋದು. ಸ್ಕಿಲ್ಸು ನೀವೇನು ಸ್ಕಿಲ್ಸ್ ಕಲ್ತಿದ್ದೀರೋ ಆ ಸ್ಕಿಲ್ಸ್ನ ಬೇಕಾದ್ರೆ ಇಲ್ಲಿ ಪ್ರಾಪರ್ ಆಗಿದ್ದರೆ ಅದೇ ಸ್ಕಿಲ್ಸ್ ಇದೆ, ಅದೇ ಸ್ಕಿಲ್ಸ್ ಇಲ್ಲಿ ಇಲ್ಲ ನೀವು ಬೇಕಾದ್ರೆ ಇದನ್ನ ಚೇಂಜ್ ಮಾಡ್ಕೋಬೋದು. ಹಾಗೆ ನಿಮಗೆ ಇಲ್ಲಿ ಅವಾರ್ಡ್ಸ್ ನೀವು ತೊಗೊಂಡಿದ್ರೆ ಕಾಲೇಜ್ ಡೇಸಲ್ಲಿ ಅದ್ರ ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೋಬೋದು. ಇನ್ನು ನೀವು ಅವಾರ್ಡ್ಸ್ ಏನಾದ್ರು ತೊಗೊಂಡಿಲ್ಲ ಅಂದರೆ ಅದನ್ನ ಬೇಕಾದ್ರೆ ನೀವು ಡಿಲೀಟ್ ಮಾಡಿ, ಅಥವಾ ನೀವೇನಾದ್ರು ಕಾಂಪಿಟೇಷನಲ್ಲಿ ವಿನ್ ಆಗ್ಬಿಟ್ಟು ಏನಾದ್ರು ತೊಗೊಂಡಿದ್ರೆ ಅದು ಸಹಿತ ನೀವು ಇಲ್ಲಿ ಎಡಿಟ್ ಮಾಡ್ಕೋಬೋದು ಸ್ನೇಹಿತರೆ. ಹಾಗೆ ನಾವಿಲ್ಲಿ ಇದು ಮೇನ್ ಪೇಜ್ ಬರೋದಾದರೆ ಇಲ್ಲಿ ನಿಮ್ಮ ಹೆಸರನ್ನು ನೀವು ಹಾಕಬೇಕಾಗಿರುತ್ತೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಹೆಸರು ಆ್ಯಡ್ ಮಾಡ್ಕೊಳ್ಳಿ ಸ್ನೇಹಿತರೆ. ಚೇಂಜ್ ಮಾಡ್ಕೋಬೋದು. ಓಕೆ, ಓಕೆನಾ ಸ್ನೇಹಿತರೆ. ಹಾಗೆ ನಾವಿಲ್ಲಿ ನೀವೇನು ಪ್ರಾಡಕ್ಟ್ ಮ್ಯಾನೇಜರ್ ಅಥವಾ ಅದನ್ನ ಡಿಲೀಟ್ ಮಾಡಿ, ಅದೇನು ಬೇಕಾಗಿಲ್ಲ. ಅದೇ ಪ್ರೊಫೈಲ್ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಐ ಆಮ್ ಎ ಪ್ರಾಡಕ್ಟ್ ಮ್ಯಾನೇಜರ್ ವಿತ್ ಲಾಜಿಸ್ಟಿಕ್ ನಾಲೆಜ್ ಆಫ್ ಮೈ ಸಾಫ್ಟ್ವೇರ್ ಡೆವಲಪರ್ ಆ್ಯಂಡ್ ಇಂಜಿನಿಯರ್. ಇದು ಆ್ಯಸ್ ಪರ್ ಏನು ಓದಿರ್ತೀರೋ ಅದ್ರ ಮುಖಾಂತರ ತಗೊಳ್ಳಿ. ಹಾಗೆ ನೀವು ಎಜುಕೇಷನ್ ಏನು ಕ್ವಾಲಿಫಿಕೇಷನ್ ತೊಗೊಂಡಿದ್ದೀರಾ ಅದನ್ನ ನೀವು ಎಡಿಟ್ ಮಾಡ್ಕೊಳ್ಳಿ. ಪ್ರತಿಯೊಂದು ಸಹಿತ ಇಲ್ಲಿ ಟೆಂಪ್ಲೇಟಲ್ಲಿ ಈ ಥರ ಪ್ರೆಸ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಎಡಿಟ್ ಆಪ್ಷನ್ ಮತ್ತು ಫಾಂಟ್ ಸೈಜ್ ಆಗಿರಲಿ, ಕಲರ್ ಆಗಿರಲಿ ಅದನ್ನ ನೀವು ಚೇಂಜ್ ಮಾಡ್ಕೋಬೋದು. ಎಕ್ಸ್ಪೀರಿಯೆನ್ಸ್ ಬದಲು ಬೇಕಾದ್ರೆ ನೀವು ಆ ಎಕ್ಸ್ಪೀರಿಯೆನ್ಸ್ ಆಗಿರೋ ಎಕ್ಸ್ಪೀರಿಯೆನ್ಸ್ ತಗೊಳ್ಳಿ ಸ್ನೇಹಿತರೆ. ಹಾಗೆ ನೀವೇನೋ ಮೇನ್ ಏನೇನಿದೆಯೋ ಅದನ್ನೆಲ್ಲ ನೀವು ಎಲ್ಲ ಪ್ರಾಪರಾಗಿ ನೀವು ಎಡಿಟ್ ಮಾಡಿಕೊಂಡು ಸ್ನೇಹಿತರೆ ಇಲ್ಲಿ. ಹಾಗೆ ಇಲ್ಲಿ ನಿಮಗೊಂದು ಆಪ್ಷನ್ ಐತೆ ನೋಡಿ, ಇಲ್ಲಿ ಮೇಲ್ಗಡೆ ಹ್ಯಾರೋ ಮಾರ್ಕ್ ಅಂತ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ನಿಮ್ಮ ರೆಸ್ಯೂಮ್ಸ್ ನೀವು ಬೇಕಾದ್ರೆ ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು, ಇಲ್ಲ ಪ್ರಿಂಟ್ ತಗೋಬೋದು ಸ್ನೇಹಿತರೆ. ಇಲ್ಲ ಇಮೇಲ್ಗೂ ಸಹಿತ ಇದು ಬರುತ್ತೆ. ಇದೇ ಈ ಮಾಹಿತಿ ನಿಮ್ಗೆ ಎಲ್ರಿಗೂ ಕ್ಲಿಯರಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಬೇಕಾದ್ರೆ ಇದನ್ನ ನಾವು ಚೇಂಜ್ ಮಾಡೋಣ. ಇದು ಬೇಕಾದ್ರೆ ನಾವು ಫೋಟೋಸ್ ಇಲ್ಲಿ ನೋಡು ಸ್ನೇಹಿತರೆ, ಇಲ್ಲಿ ನೋಡ್ಬೋದು ನಿಮ್ಮ ರೆಸ್ಯೂಮ್ಸ್ ಕ್ರಿಯೇಟ್ ಆಗಿದೆ ಸಕ್ಸಸ್ಫುಲ್ ಆಗಿ. ನಿಮಗೆ ರೆಸ್ಯೂಮ್ಸ್ ಫೋಟೋಸ್ ಆಗಿರಲಿ, ನಿಮ್ಮ ನೇಮು, ಕ್ವಾಲಿಫಿಕೇಷನ್ ಪ್ರತಿಯೊಂದು ಸಹಿತ ಇಲ್ಲಿ ನಾವು ಏನಂದರೆ ಟೆಂಪ್ಲೇಟ್ ಇರದೆ ಸೇಮ್ ಆ್ಯಸ್ ಇಟ್ ಇಸ್ ಜಾಗದಲ್ಲಿ ನಮ್ಮ ಡೀಟೇಲ್ಸ್ ಹಾಕಿದ್ದೀವಿ ಸ್ನೇಹಿತರೆ. ಅಷ್ಟೇ ವ್ಯತ್ಯಾಸ. ಬೇಕಾದ್ರೆ ಬ್ಯಾಕ್ಗ್ರೌಂಡ್ ಕಲರ್ ಬೇಕಾದ್ರೆ ನೀವು ಇಲ್ಲಿ ಚೇಂಜ್ ಮಾಡ್ಕೋಬೋದು. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಮುಖಾಂತರ ನೋಡಿಕೊಂಡು ಬೇಕಾದ್ರೆ ನೀವು ಚೇಂಜ್ ಮಾಡ್ಬೋದು. ಇಲ್ಲಿ ನೋಡಿ ನಾವು ಚೇಂಜ್ ಮಾಡ್ತಿದ್ದೀವಿ. ನಿಮ್ಗೆ ಯಾವ ಕಲರ್ ಬೆಟ್ರ್ ಅನಿಸುತ್ತೋ ಆ ಕಲರ್ನ ನೀವು ಫಿಕ್ಸ್ ಮಾಡಿ. ಅದು ಆದಷ್ಟು ನಿಮಗೆ ಲೈಟ್ ಕಲರ್ಸ್ ಇರೋದೇ ಬೆಟ್ರ್ ಸ್ನೇಹಿತರೆ ಯಾವಾಗಲೂ. ಹಾಗೆ ಇಲ್ಲಿ ಬೇಕಾದ್ರೆ ಇದ್ರ ಸಹಿತ ನೀವು ಬ್ಯಾಕ್ಗ್ರೌಂಡ್ ಕಲರ್ ಬೇಕಾದ್ರೆ ನೀವು ಚೇಂಜ್ ಮಾಡ್ಕೋಬೋದು. ಪ್ರತಿಯೊಂದು ಸಹಿತ ಇಲ್ಲಿ ನೀವು ಚೇಂಜ್ ಮಾಡ್ಕೊಂಡು ನಿಮ್ಮ ರೆಸ್ಯೂಮ್ಸ್ ನೀವು ಬ್ಯೂಟಿಫುಲ್ಲಾಗಿ ನೀವು ಬಯೋಡೇಟನ್ನು ನೀವು ಇಲ್ಲಿ ಎಡಿಟ್ ಮಾಡ್ಬೋದು. ಹಾಗೆ ನಿಮ್ಮ ಹೆಸರಾಗಿರಲಿ, ನಿಮ್ಮ ಪ್ರೊಫೈಲ್ ಡೀಟೇಲ್ಸ್ ಆಗಲಿ, ಅದನ್ನ ಮೇನ್ ಆಗಿ ನಿಮಗೆ ಸ್ಕಿಲ್ಸ್ಗಳು ಏನಿದೆ ಆ ಸ್ಕಿಲ್ಸು, ಅವಾರ್ಡ್ಸು ಎಲ್ಲ ಪ್ರಾಪರಾಗಿ ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಮೊಬೈಲಲ್ಲೇ ನೀವು ಬೇಕಾದ್ರೆ ನಿಮ್ಮ ರೆಸ್ಯೂಮ್ಸ್ಗಳನ್ನ ನೀವು ಎಡಿಟ್ ಮಾಡ್ಕೋಬೋದು. ಹಾಗೆ ಎಡಿಟ್ ಮಾಡಿ ನಿಮ್ಮ ಡೌನ್ಲೋಡು ಸಹಿತ ನೀವು ಮಾಡ್ಕೋಬೋದು. ಹಾಗೆ ಪ್ರಿಂಟೌಟು ಸಹಿತ ನೀವು ತೊಗೋಬೋದು ಸ್ನೇಹಿತರೆ. ಇದೇ ಥರ ಸಿಂಪಲ್ಲಾಗಿ ನೀವು canva.com ಅಲ್ಲಿ ನೀವು ನಿಮ್ಮ ರೆಸ್ಯೂಮ್ಸ್ನ ನೀವು ಈಸಿಯಾಗಿ ಎಡಿಟ್ ಮಾಡ್ಬೋದು. ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕಡೆ ಕೊಟ್ಟಿರ್ತೀನಿ. ಜಸ್ಟ್ ಅದನ್ನ ಫಾಲೋ ಮಾಡಿ. ಹಾಗೆ ಸ್ನೇಹಿತರೆ, ಈ ಮಾಹಿತಿ ಪ್ರತಿಯೊಬ್ಬರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ, ಲೈಕ್ ಕೊಡಿ. ಹಾಗೆ ನಿಮ್ಮ ರೆಸ್ಯೂಮ್ಸಿನ ಇನ್ನೂ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ ಅಂದರೆ ಕ್ರಿಯೇಟ್ ಮಾಡ್ಕೋಬೋದು ಈ ಪ್ರೋಸೆಸ್. ಹಾಗೆ ಈ ಮಾಹಿತಿನ ಪ್ರತಿಯೊಬ್ಬರಿಗೂ ಸಹಿತ ಶೇರ್ ಮಾಡಿ ಸ್ನೇಹಿತರೆ. ನಿಮ್ಮ ಫ್ರೆಂಡ್ಸ್ ಒಬ್ಬರಿಗಿದ್ದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗಲೇ. ಥ್ಯಾಂಕ್ ಯು.